ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಅಂಗಡಿ ಶಟರ್ ಮುರಿದ ಕಳ್ಳರು, 1.5 ಲಕ್ಷ ರು ಸಾಮಗ್ರಿಗಳ ಕಳವು. ಚಿಂತಾಮಣಿ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಗೋಪ್ಸಂದ್ರ ಗ್ರಾಮಕ್ಕೆ ಹೊಂದಿಕೊಂಡಿರುವ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಅಂಗಡಿಯ ಶಟರ್ ಮುರಿದ ಒಳನುಗ್ಗಿರುವ ಕಳ್ಳರು 2,000 ರು ಹಣ, ನಗದು ಸೇರಿದಂತೆ ಅಂಗಡಿಯಲ್ಲಿದ್ದ ಸುಮಾರು 1,50,000 ರು ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ನಡೆದಿದ್ದು, ಈ ಬಗ್ಗೆ ಅಂಗಡಿಯ ಮಾಲೀಕ ಪುನೀತ್ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ರಾಷ್ಟ್ರೀಯ ಹೆದ್ದಾರಿ, ಎಂಜಿ ರಸ್ತೆ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ಕಳೆದ ಒಂದು ವಾರದ ಹಿಂದೆಯಷ್ಟೇ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಸಮೀಪದಲ್ಲಿರುವ ಪೆಟ್ರೋಲ್ ಬಂಕ್ಗೆ ನುಗ್ಗಿರುವ ಕಳ್ಳನೋರ್ವ ಕ್ಯಾಶ್ ಕೌಂಟರ್ನಲ್ಲಿದ್ದ ಇಟ್ಟಿದ್ದ ಸುಮಾರು 46,000 ರು ಹಣವನ್ನು ಮತ್ತು ಟೇಬಲ್ ಮೇಲೆ ಇಟ್ಟಿದ್ದ ಮೊಬೈಲನ್ನು ಕಳ್ಳತನ ಮಾಡಿಕೊಂಡು ಹೋದ ಬೆನ್ನಲ್ಲೇ ಶನಿವಾರ ರಾತ್ರಿ ಗೋಪ್ಸಂದ್ರ ಗ್ರಾಮಕ್ಕೆ ಹೊಂದಿಕೊಂಡಿರುವ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಅಂಗಡಿಯ ಶಟರ್ ಮುರಿದು ಒಳನುಗ್ಗಿ ಕಳ್ಳರು ಕಳ್ಳತನ ನಡೆಸಿದ್ದಾರೆ. ಕ್ಯಾಶ್ ಕೌಂಟರ್ನಲ್ಲಿದ್ದ 2,000 ರು ನಗದು ಹಣವನ್ನು ಕಳ್ಳತನ ಮಾಡಿರುವ ಕಳ್ಳರು ಅಂಗಡಿಯಲ್ಲಿ ನಗದು ಹಣ ಸಿಗದ ಕಾರಣ ಕುಪಿತಗೊಂಡಿರುವ ಕಳ್ಳರು ನಂತರ ಕ್ಯಾಶ್ ಕೌಂಟರನ್ನು ಸಂಪೂರ್ಣವಾಗಿ ಹಾಳು ಮಾಡಿರುವುದಲ್ಲದೆ ಅಂಗಡಿಯ ಒಳಗೆ ನಿಲ್ಲಿಸಿದ್ದ ದ್ವಿಚಕ್ರ ವಾಹನದ ಸೀಟ್ ಲಾಕ್ಗಳನ್ನು ಸಹ ಮುರಿದು ಹಾಕಿದ್ದಾರೆ. ಇನ್ನು ಅಂಗಡಿಯಲ್ಲಿದ್ದ ನಗದು ಹಣದ ಜೊತೆಗೆ ಕೆಲವು ಅಂಗಡಿಗೆ ಸಂಬಂಧಿಸಿದ ದಾಖಲೆಗಳ ಫೈಲ್ಗಳು, 10 ಪೇಂಟ್ಸ್ ಕೇಸುಗಳು, 5 ಸ್ಕ್ರೂ ಕೇಸುಗಳು, ಜಿಯೋ ಏರ್ ಫೈಬರ್ ಎಕ್ವಿಪ್ಮೆಂಟ್ಸ್, IPC ಕ್ಯಾಮ್ರಾಗಳು ಮತ್ತು DVR ಸೇರಿದಂತೆ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆಂದು ಮಾಲೀಕರು ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ. ಇನ್ನು ಕಳ್ಳರು ಕಳ್ಳತನ ಮಾಡಿರುವುದು ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಆಗದಂತೆ ತಡೆಯುವ ಸಲುವಾಗಿ ಅಂಗಡಿಯಲ್ಲಿ ಅಳವಡಿಸಿದ್ದ 25,000 ರು ಬೆಲೆ ಬಾಳುವ IPCC ಕ್ಯಾಮ್ರಾಗಳು ಮತ್ತು DVR ಅನ್ನು ಸಹ ಕದ್ದುಕೊಂಡು ಹೋಗಿರುವುದು ವಿಶೇಷ. ಅಂಗಡಿಯ ಶಟರ್ ಎತ್ತಿ ಸಿಮೆಂಟ್ ಇಟ್ಟಿಗೆಯೊಂದನ್ನು ಎತ್ತಿರುವ ಶಟರ್ ಕೆಳಗೆ ಇಟ್ಟಿರುವುದು ಕಂಡು ಗೋಪ್ಸಂದ್ರ ಗ್ರಾಮದ ಶ್ರೀನಿವಾಸ್ ಎಂಬುವರು ಅಂಗಡಿಯಲ್ಲಿ ಕಳ್ಳತನ ಮಾಡಿರಬಹುದೆಂದು ಶಂಕಿಸಿ ಅಂಗಡಿಯಲ್ಲಿ ಕೆಲಸ ಮಾಡುವ ಶ್ರೀನಾಥ್ ಎಂಬುವರಿಗೆ ತಿಳಿಸಿದ್ದಾರೆ. ಶ್ರೀನಾಥ್ ಅಂಗಡಿಯ ಮಾಲೀಕರಿಗೆ ತಿಳಿಸಿದ್ದು, ಮಾಲೀಕ ಸ್ಥಳಕ್ಕೆ ಹೋಗಿ ನೋಡಿದಾಗ ಕಳ್ಳತನವಾಗಿರುವುದು ಗೋಚರಿಸಿದೆ. ಇನ್ನು ಮಾಲೀಕ ಪುನೀತ್ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.